ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಇನ್ನು ವೈದ್ಯರ ಚೀಟಿ ಡಿಜಿಟಲ್. ಔಷಧಿ ಸಿಗದೆ ರಾತ್ರಿ ವೇಳೆ ರೋಗಿಗಳ ಪರದಾಟದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಎಚ್ಚರಿಕೆಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋದು ಫೈನಲಿ ಕಿಮ್ಸ್. ಎಚ್ಚೆತ್ತುಕೊಂಡಿದ್ದಾರೆ ಫೈನಲಿ, ಅದೇ ಖುಷಿ. ರಾತ್ರಿ ವೇಳೆ ಹೊರಗಡೆಗೆ ಇಂಜೆಕ್ಷನ್ ಔಷಧ ಬರಿತಾ ಇದ್ರು ಈ ವೈದ್ಯರು. ಈ ಬಗ್ಗೆ ಕಿಮ್ಸ್ ಆಡಳಿತ ಮಂಡಳಿಗೆ ಚಾಟಿ ಬೀಸಿತ್ತು ಸರ್ಕಾರ. ಹೀಗಾಗಿ ಕೈ ಬರಹದ ಚೀಟಿಗೆ ಗುಡ್ ಬೈ ಹೇಳೋದಕ್ಕೆ ಕಿಮ್ಸ್ ಮುಂದಾಗ್ತಾ ಇದೆ. ಕಂಪ್ಯೂಟರ್ ಆಧಾರಿತ ಕಾರ್ಯದತ್ತ ಹುಬ್ಬಳ್ಳಿಯ ಕಿಮ್ಸ್ ಮುಂದಾಗ್ತಾ ಇರೋದು. ಕೈ ಬರಹ ಔಷಧ ಚೀಟಿ ಕೈ ಬಿಟ್ಟು ಡಿಜಿಟಲ್ ರೂಪದಲ್ಲಿ ಚೀಟಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಂಪ್ಯೂಟರು ಟ್ಯಾಬ್ ಮೂಲಕ ಚೀಟಿಯನ್ನ ಬರೆಯುವಂತ ಯೋಜನೆ ಆಗಿತ್ತು. ಸೊ ಸಾಕಷ್ಟು ಅಸಮಾಧಾನ ಆಗಿತ್ತು, ಒಂದಷ್ಟು ಕಂಪ್ಲೇಂಟ್ಸ್ಗಳು ಕೂಡ ಆಗಿತ್ತು. ಕೇಳಿ 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 ಸಾಕಾಗಿ ಸರ್ಕಾರ ಕೊನೆ ಕ್ಲಾಸ್ ತೆಗೆದುಕೊಂಡಿತ್ತು. ಸೊ ಇದೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಈಗೊಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಡಿಜಿಟಲ್ ಮಾಡ್ಕೊಬಿಡೋಣ ಅಂತ. ಎಲ್ಲಿ ಹೊಂಟ್ರಿ ಯಜಮಾನ್ರ? ಎಲ್ಲಿ ಮೆಡಿಕಲ್? ಸರ್ ಮೆಡಿಕಲ್ಗೆ ಇವಾಗ ತತ್ವದರ್ಶಿ ಹೋಗಿದ್ದೀರಿ. ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ 24/7 ಇರುವಂತ ಮೆಡಿಕಲ್ಗೆ ಹೋಗಿದ್ದೆ ಸರ್. ಆಮೇಲೆ ವಿವೇಕಾನಂದ ಹೋಗಿದ್ದೀರಿ ಸರ್. ಇಷ್ಟ ರಾತ್ರಿಯಾಗ ಎಷ್ಟಾಯ್ತು ನೋಡ್ರಿ? 2 ಆಯ್ತಲ್ಲ ಟೈಮ್. ಎಲ್ಲಿದೆ ಸರ್? ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರ ಸರ್, ಅದು ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು ಕೇಮ್ಸ್ ಆಗಿಂದ ಅಡ್ಡಾಡಿ ಸಾಕಾದ್ರೆ. ಯಾವ್ದು ಮೆಡಿಕಲ್ ಬರ್ದಾರ? ಇಷ್ಟ ರಾತ್ರಿಯಾಗ ನಿಮ್ಗೆ ಬರ್ದಾರ? ಹ್ಞೂ ಸರ್. ಯಾವ ಊರು ನಿಮ್ದು? ನಮ್ಮ ನರಗುಂದ್ ಸರ್. ಏನಂತ ಬರ್ದ್ ಕೊಟ್ರ ರಾತ್ರಿ? ಇದನ್ನೊಂದು ಔಷಧ ತಗೊಂಬಾ ಅಂತ ಹೇಳಿ ಸರ್. ಈ ಔಷಧ ನಮಗೆ ಫೋನ್ಯಾಗ ಹೊಡೆದು ಹಿಂಗ್ ಮಾಡಿ ತಗೊಂಬರೋಕಂತ ಕಳ್ಸ್ಯಾರ. ಅಲ್ರಿ ಕೇಮ್ಸ್ ಇರೋದಿಲ್ಲ ಐತಲ್ಲ? ಅವ್ರು ಕೇಮ್ಸ್ ಇಷ್ಟೊತ್ತನ ಅಡ್ಡಾಡಿ ಬನ್ನಿ ಸರ್. ಎಲ್ಲೆಲ್ಲಿ ಹೋಗಿದ್ರಿ ನೀವು? ನಾನು ತತ್ವದರ್ಶಿ ಹೋಗಿದ್ದೆ ಸರ್. ಆಮೇಲೆ ಸುಶ್ರಿಯ ಹೋಗಿದ್ದೆ. ಆಮೇಲೆ ಈ ಗೋಕುಲ್ ರೋಡಿಗೆ 2 ತೋರ್ಸಿರೋದು ಏನ್ ಬರ್ದಾರ? ಇದೇ ವಿಚಾರವಾಗಿ ಕಿಮ್ಸ್ನ ನಿರ್ದೇಶಕ ಡಾಕ್ಟರ್ ಈಶ್ವರ ಹೊಸಮನಿ ಜೊತೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಎಲ್ಲಪ್ಪ ಕೇಳೋಣ ಬನ್ನಿ ಅದೇನು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದರೆ ಉತ್ತರ ಕರ್ನಾಟಕ ಭಾಗದ ಬಡವರ ಸಂಜೀವಿನಿ ಅಂತ ಕರಿತೀವಿ. ಇಂತಹ ಸಂಜೀವಿನಿ ಮೇಲೆ ಒಂದು ಗಂಭೀರ ಆರೋಪವಿತ್ತು. ಆ ಗಂಭೀರ ಆರೋಪ ಏನು ಅಂತಂದರೆ, ಇಲ್ಲಿರುವಂತಹ ಬಡ ರೋಗಿಗಳಿಗೆ ಮೆಡಿಸಿನ್ ಬೇಕು ಅಂದರೆ ಹೊರಗಡೆ ಬರೆದು ಕೊಡ್ತಾರೆ, ಹೊರಗಡೆ ಮೆಡಿಕಲಲ್ಲಿ ತೆಗೆದುಕೊಂಡು ಬರಬೇಕು ಅಂತೇಳಿ ಇಲ್ಲಿಂದ ಚೀಟಿ ಬರೆದು ಕೊಡ್ತಾರೆ ಅಂತೇಳಿ ಆರೋಪ ಕೇಳಿ ಬಂದಿತ್ತು. ಇಂತಹ ಆರೋಪಗಳಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತೇಳಿ ಇವತ್ತು ಕಿಮ್ಸ್ ದಿಟ್ಟ ಹೆಜ್ಜೆ ನಿಟ್ಟಿದೆ. ಅದು ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಕಿಮ್ಸ್ ನಿರ್ದೇಶಕರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಈಗ ಮಹತ್ವ ಅಂತ ಒಂದು ಹೆಜ್ಜೆ ಇಟ್ಟರಿ ಸರ್, ಏನು ಸರ್ ಅದು? ಈಗ ಮೊದಲನೇದಾಗಿ ನಾವು ಎಲ್ಲ ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಘಟಕದ ಮುಖ್ಯಸ್ಥರಿಗೆ ಕೂಡ ಯಾವುದೇ ರೀತಿಗಳ ಮೆಡಿಸಿನ್ಗಳನ್ನು ಹೊರಗಡೆ ಬರೆದು ಕೊಡಬಾರ್ದು ಅನ್ನೋ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೀವಿ. ಹಾಗೇನಾದರೂ ಕೊಟ್ಟಿದ್ದಾದ್ರೆ ಅದಕ್ಕೆ ಅವರೇ ಜವಾಬ್ದಾರನ್ನು ಕೂಡ ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಹೀಗಾಗಿ ಈ ನಿಟ್ಟಿನಲ್ಲಿ ನಾವು ಯಾವುದೇ ರೋಗಿಗಳಿಗೆ ಹೊರಗಡೆ ಔಷಧಗಳನ್ನು ಬರ್ಕೊಡುವಂಥ ಸಂಪ್ರದಾಯಕ್ಕೆ ನಾವು ಫುಲ್ ಸ್ಟಾಪ್ ಹಾಕಬೇಕಂತ ಒಂದು ಸಂಪೂರ್ಣ ಪ್ರಯತ್ನ ನಮ್ಮ ಇತರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರೊಂದಿಗೆ, ಆರ್ ಎಮ್ ಅವರೊಂದಿಗೆ, ಘಟಕದ ಮುಖ್ಯಸ್ಥರೊಂದಿಗೆ, ವಿಭಾಗದ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅದು ಒಮ್ಮೆ ನಮಗೆ ಹಂತದಲ್ಲಿ ಗೊತ್ತಾಗಲಾದ ಜೂನಿಯರ್ ಡಾಕ್ಟರ್ಸು ಅವರಿಗೆ ಮಾಹಿತಿ ಕೊಡೋದಿಲ್ಲ. ಒಮ್ಮೆ ಈ ಗುಳಿಗೆ ಇರೋದು ಅವರಿಗೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಎಲ್ಲೋ 1-2 ಕಡೆ ಹೋಗಿದ್ದು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಅವನ್ನೂ ಕೂಡ ನಾವು ತಡೆಗಟ್ಟಕ್ಕೆ ಒಂದು ನಿಟ್ಟಿನಲ್ಲಿ ಮತ್ತೆ ಪ್ರಯತ್ನ ಮಾಡಿದ್ವಿ. ಇನ್ ಕೇಸ್ ಏನಾದರೂ ಅದು ಕೂಡ ನಮ್ಮ TTP ಆ್ಯಕ್ಟ್ ಪ್ರಕಾರ ನಮ್ಮ ಮೆಡಿಕಲ್ ಸ್ಟೋರ್ದಲ್ಲಿ ಇರದೇ ಇದ್ದರೂ ಕೂಡ ಅದನ್ನು ಲೋಕಲ್ ಹಂತದಲ್ಲಿ ಪರ್ಚೇಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರು ಸೂಪರಿಂಟೆಂಡೆಂಟಿಗೆ ಬಂದು ಮೊದಲೇ ಇಂಡೆಂಟ್ ಕೊಟ್ಟಿದ್ದರೆ, ಅಪ್ಲಿಕೇಶನ್ ಏನಾದರೂ ಕೊಟ್ಟಿದ್ದರೆ ಆ ಮಾತ್ರೆಗಳನ್ನು ಕೂಡ, ಆ ಔಷಧಗಳನ್ನಿರ್ಬೋದು, ಇಂಪ್ಲಾಂಟ್ಸ್ ಇರ್ಬೋದು, ಸೂಚರ್ ಮೆಟೀರಿಯಲ್ ಇರ್ಬೋದು, ರೋಗಿಗಳು ಬೇಕಾದಂಥ ಒಂದು ಶಸ್ತ್ರಕ್ರಿಯೆ ಬೇಕಾದಂಥ ಔಷಧಗಳಿರ್ಬೋದು, ಹಾಗೇನಾದರೂ ನಮ್ಮಲ್ಲಿ TTP ಆ್ಯಕ್ಟ್ ಪ್ರಕಾರ ನಮ್ಮ ಮೇನ್ ಸ್ಟೋರಲ್ಲಿ ಇರದೇ ಇದ್ದರೂ ಕೂಡ ಅವನು ಲೋಕಲ್ ಪರ್ಚೇಸ್ ಮಾಡಿ ಕೂಡ ತೊಗೊಳ್ಬೇಕಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಅದಕ್ಕೋಸ್ಕರ ಹೀಗಾಗಿ ನಾವು ಯಾವುದೇ ವಿಭಾಗದ ಮುಖ್ಯಸ್ಥರಿಗೆ ಮೆಡಿಸಿನ್ಗಳನ್ನು ಬರೆದು ಕೊಡಬೇಡ ಅನ್ನೋ ಒಂದು ನಾವು ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಮತ್ತು ಅದರಂತೆ ಹೊರರೋಗಿ ವಿಭಾಗದಲ್ಲಿ ಬರ್ತಿರ್ತಕ್ಕಂಥ ಗುಳಿಗೆಗಳನ್ನು ಕೊಡಲಿಕ್ಕೆ ನಾವು ಒಂದು ಪ್ರೊಕ್ಯೂರ್ಮೆಂಟ್ ಥರ ಮಾಡಬೇಕನ್ನೋ ಒಂದು ಎಲೆಕ್ಟ್ರಾನಿಕ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ರೋಗಿಗಳಿಗೆ ಔಷಧಗಳ ಚೀಟಿಗಳನ್ನು ಕೊಡೋ ನಿಟ್ಟಿನಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡ್ತಾಯಿದ್ದೀವಿ. ಅದರ ಪ್ರಥಮವಾಗಿ ಸೈಕ್ಯಾಟ್ರಿ ವಿಭಾಗದಲ್ಲಿ ನಾವು ಅಳವಡಿಸಿದ್ದೀವಿ. ಟ್ಯಾಬ್ ಮುಖಾಂತರ ಪೇಷಂಟ್ ಕೇಸ್ ಶೀಟ್ದ UHID ನಂಬರ್ ಹಾಕಿದ ತಕ್ಷಣ ಅದನ್ನು ಅವರಿಗೆ ಮೇನ್ ಡ್ರಗ್ ಸ್ಟೋರಿಗೆ ಹೋಗ್ತದೆ. ಪೇಷಂಟ್ಗಳು ಅಲ್ಲಿ ಹೋಗಿ ಆ UHID ನಂಬರ್ ಹೇಳಿದರೆ ಅದರ ಪ್ರಕಾರ ಅವರಿಗೆ ಅವಶ್ಯಕತೆ ಇದ್ದಂಥ 3 ದಿನಗಳ ಮಾತ್ರೆಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಯಶಸ್ವಿ ಆದಲ್ಲಿ ಉಳಿದ ವಿಭಾಗಗಳು ಕೂಡ ಹಂತ ಹಂತವಾಗಿ ವಿಸ್ತರಿಸುವ ಒಂದು ಯೋಜನೆ ಇದೆ. ಪ್ರಾರಂಭದಲ್ಲಿ ಮೊದಲಿಗೆ ಒಂದು ವಿಭಾಗಕ್ಕೆ ಈಗ ಅನುಷ್ಠಾನ ಮಾಡಿದ್ದೀವಿ ಸರ್. ಒಂದು ಸೆಕ್ರೆಟರಿ ವಿಭಾಗಕ್ಕೆ ಅನುಷ್ಠಾನ ಮಾಡಿದ್ದೀವಿ. ಅದನ್ನು ಸರ್ಜಿಕಲ್ ಗೆಸ್ಟೋದಲ್ಲಿ ಕೂಡ ನಾವು ಮಾಡಿ ಅಂತ ಈಗ ನಿರ್ದೇಶನ ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾಗಿರೋ ಟ್ಯಾಬ್ಗಳನ್ನೆಲ್ಲ ನಾವು ನಮ್ಮ ಸಂಸ್ಥೆಯಿಂದ ಕೊಡಿಸ್ಬೇಕಾಗ್ತದೆ. ಈಗ ತಮ್ಮಲ್ಲಿರುವಂಥ ಟ್ಯಾಬ್ಗಳನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದು ಒಂದು ನಮಗೆ ಯಶಸ್ವಿಯಾಗಿ ರೋಗಿಗಳಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಮಗೆ ಪೂರಾ ಮನದಟ್ಟಿ ಆದ ತಕ್ಷಣ ಎಲ್ಲ ವಿಭಾಗಗಳಲ್ಲಿ ಕೂಡ ಆ ಪ್ರೊಕ್ಯೂರ್ಮೆಂಟ್ ಡ್ರಗ್ಸ್ ಔಟ್ ಪೇಷಂಟ್ ಬೇಸಿಸ್ ಮೇಲೆ ನಾವೇನು ಕೊಡ್ತೀವಿ ಅದನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು ಸರ್.
ನಮಸ್ಕಾರ. ಇಲ್ಲಿ ಕೆಲವೊಂದಿಷ್ಟು ವಿಭಾಗಗಳಲ್ಲಿ ಹೊರಗಡೆ ಮೆಡಿಸಿನ್ ಕೊಡುವಂತಹ ಇಲ್ಲಂದ್ರೆ ಆರೋಪಗಳು ಕೇಳಿ ಬಂದವು. ಅದರ ಜೊತೆಗೆ ಇಲ್ಲಿ ಅಂತಂದರೆ ಬಡ ರೋಗಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಹೆಜ್ಜೆ ಏನು ಅಂತಂದರೆ ಒಂದು ಆನ್ಲೈನ್ ಒಂದು ಚೀಟಿಯನ್ನು ಮಾಡಿದ್ದೀವಿ. ಅದರ ಮುಖಾಂತರ ಇಲ್ಲಂದರೆ ಯಾವುದೇ ಒಬ್ಬ ರೋಗಿಗಳಿಗೂ ಅಂದರೆ ಕೈಯಲ್ಲಿ ಚೀಟಿ ಬರೆದು ಕೊಡುವುದನ್ನೇ ಇಲ್ಲ, ಡಿಜಿಟಲೀಕರಣ ಮಾಡ್ತೀವಿ. ಯಾವುದೇ ರೋಗಿಗೂ